ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತಾನೆವು ಚಾಪ ಶ್ರವಣ ಲಗಿ ಛಾಡೆ ಬಿಸಿಖ ಕರಾಲ್ ರಾಮ ಮಾರ ಗನ ಗನ ಚಲೆ ಲಹ ಲಹಾತ್ ಜನು ಬ್ಯಾಲ್ ಚಲೆ ಬಾನ ಸಪಚ್ಚ ಜನು ಉರಗ ಪ್ರಥಮಹಿ ಹತೆವು ಸಾರಥಿ ತುರಗ ರಥ बिभंजी हति केतु पताका गर्जा अति अंतर बल थाका तुरत आन रथ चढ़ी किसी आना अस्त्र शस्त्र छाड़ेसी विधि नाना विफल हो ही सब उद्यम ताके जिमि पर द्रोह निरत मनसा के तब रावण दस सूल चलावा बाजी चारी मही मारी गिरावा तुरग उठाई कोपी रघुनायक खैची सरासन छाड़े सायक रावण सिर सरोज बनचारी चली रघुबीर सिली मुख धारी दस दस बान भाल दस मारे निसरि गए चले रुधिर पनारे स्रवत रुधिर धायवु बलवाना प्रभु पुनीकृत धनु सर संधाना तीस तीर रघुबीर पबारे बुझन ही समेत शीस मही पारे काट तही पुनि भये नबीने राम बहोरी भुजा सिर छीने प्रभु बहु बार बाहु सिर हये कटत झटिति पुनि नूतन भये पुनि पुनि प्रभु काटत भुज सीसा अति कौतुकी कोसलाधीसा रहे छाई नभ सिर अरु बाहु ಮಾನಹು ಅಮಿತ್ ಕೇತು ಅರು ರಾಹು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ತುಂಬ ಕೋಪ ಮಾಡಿಕೊಂಡಾಗ ಅವನ ತುಣೀರದಲ್ಲಿದ್ದಂಥ ಬಾಣಗಳು ತಾವಾಗೆ ಹೊರಗಡೆ ಬರೋದಕ್ಕೆ ಚಡ್ಪಡಿಸ್ತಾ ಇದ್ದಾವೆ. ಮತ್ತೆ ಆ ಕೋದಂಡದ ಠಂಕಾರ ಇದೆಯಲ್ಲ, ಅದನ್ನು ಕೇಳಿ ನರಭಕ್ಷಕರಾದಂಥ ರಾಕ್ಷಸರೆಲ್ಲ ವಾತ ಬಡಿದ್ರೆ ಹೇಗಾಗುತ್ತೋ ಹಾಗಾಗೋಗ್ತಾರೆ. ಮಂಡೋದರಿಯ ಹೃದಯ ಎಲ್ಲ ನಡುಗುತ್ತೆ, ಸಮುದ್ರ ಅಲ್ಲೋಲ ಕಲ್ಲೋಲವಾಗುತ್ತೆ. ಹೀಗೆ ಬೇರೆ ಬೇರೆ ಪ್ರಕೃತಿಯಲ್ಲೆಲ್ಲ ವಿಚಿತ್ರವಾಗಿ ಆಗೋದಕ್ಕೆ ಶುರುವಾಗುತ್ತೆ. ಭೂಮಿಯನ್ನು ದಿಗ್ಗಜಗಳೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡು ಗೀಳಿಡೋದಕ್ಕೆ ಶುರು ಮಾಡುತ್ತೆ. ಆದರೆ ಈ ಅದ್ಭುತವನ್ನು ನೋಡಿ ದೇವತೆಗಳು ನಗೋದಕ್ಕೆ ಶುರು ಮಾಡ್ತಾರೆ. ಶ್ರೀರಾಮಚಂದ್ರ ಧನಸ್ಸನ್ನು ಆ ಕಾರಣಾಂತವಾಗಿ ಅಂದರೆ ಕಿವಿವರೆಗೂ ಎಳೆದು ಅನೇಕ ಭಯಾನಕ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಅದೆಲ್ಲವೂ ಕೂಡ ಸರ್ಪಗಳ ಹಾಗೆ ದರ್ಪದಿಂದ ಬುಸ್ಗುಡ್ತಾ ಹೋಗ್ತಾ ಇದ್ವು. ಆ ಬಾಣಗಳೆಲ್ಲವೂ ಕೂಡ ರೆಕ್ಕೆಗಳು ಇರುವ ಸರ್ಪಗಳ ಹಾಗೆ ಹಾರಿ ಹೋಗ್ತಾ ಇದ್ದಾವೆ. ಮೊದಲು ಪ್ರಭು ರಾವಣನ ಸಾರಥಿಯನ್ನ ಕುದುರೆಗಳನ್ನ ಕೊಂದು ಹಾಕ್ತಾನೆ. ಮತ್ತೆ ರಥವನ್ನ ಪುಡಿಪುಡಿ ಮಾಡಿ ಧ್ವಜ ಪತಾಕೆಗಳಿರುತ್ತಲ್ಲ ಅದನ್ನೆಲ್ಲ ನೆಲಕ್ಕೆ ಉರುಳಿಸ್ತಾನೆ. ಆಗ ರಾವಣ ಭಯಂಕರವಾಗಿ ಗರ್ಜನೆ ಮಾಡ್ತಾನೆ. ಆದ್ರೆ ಅವನಿಗೆ ಒಳಗೊಳಗಡೆನೆ ಅವನ ಬಲವೆಲ್ಲ ಕ್ಷೀಣಿಸ್ತಾ ಇತ್ತು. ತಕ್ಷಣ ಅವನು ಕೋಪ ಮಾಡಿಕೊಂಡು ಕ್ರುದ್ಧನಾಗಿ ಇನ್ನೊಂದು ರಥವನ್ನ ಏರಿ ಬೇರೆ ಬೇರೆ ರೀತಿಯ ಅಸ್ತ್ರಶಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ. ಆದ್ರೆ ಎಲ್ಲ ಪ್ರಯತ್ನಗಳು ಕೂಡ ಪರದ್ರೋಹ ನಿರತ ವ್ಯಕ್ತಿಯ ಯತ್ನದ ಹಾಗೆ. ಅಂದ್ರೆ ಏನು, ಬೇರೆಯವರಿಗೆ ದ್ರೋಹ ಮಾಡೋದಕ್ಕೆ ಯೋಚನೆ ಮಾಡಿದ್ರೆ ಅವನ ಪ್ರಯತ್ನ ಏನಾದ್ರೂ ಆಗುತ್ತಾ? ಇಲ್ಲ. ಆ ರೀತಿ ಎಲ್ಲ ಮಣ್ಪಾಲಾಗುತ್ತೆ. ಆಗ ರಾವಣ ಏನ್ ಮಾಡ್ದ, 10 ತ್ರಿಶೂಲಗಳನ್ನ ಬೀಸಿ ಶ್ರೀರಾಮನ 4 ಕುದುರೆಗಳನ್ನ ಹೊಡೆದು ನೆಲಕ್ಕುರುಳಿಸ್ತಾನೆ. ನೋಡಿ, ರಾವಣ ಕೂಡ ಸಾಮಾನ್ಯದವನಲ್ಲ, ಬಹಳ ಬಲಶಾಲಿ ಅವನು. ಬೇಕಾದಷ್ಟು ಶಕ್ತಿ ಅವನಲ್ಲೂ ಇದೆ. ಸೊ ಈಗ ಕುದುರೆಗಳನ್ನ ಮೇಲಕ್ಕೆಬ್ಬಿಸಿ ರಘುನಾಥ ಏನ್ ಮಾಡ್ದ, ರೋಷ ಭೀಷಣನಾಗಿ ಬಿಲ್ಲನ್ನ ಎಳೆದು ಬಾಣಗಳನ್ನ ಎಸಿತಾನೆ. ರಾವಣನ ಶಿರಸ್ಸುಗಳೆಂಬ ಕಮಲವನದಲ್ಲಿ, ಅಂದ್ರೆ ಏನು, ಅವನ ತಲೆ ಕಮಲದ ವನದ ಹಾಗೆ, ಶ್ರೀರಾಮನ ಬಾಣಗಳಿದೆಯಲ್ಲ ಅದು ಭ್ರಮರ ಪಂಕ್ತಿಯ ಹಾಗೆ ಸಾಗಿತು. ಅಂದ್ರೆ ಏನು, ಅವನ ತಲೆ ಮೇಲೆಲ್ಲ ರಾಮ ಬಿಟ್ಟಂತ ಬಾಣಗಳೆಲ್ಲ ಹೋಗಿ ಚುಚ್ಕೊಂಡಿದೆ. ಅದು ಭ್ರಮರವು ಕಮಲದ ಮೇಲೆ ಕೂತಿರೋ ಹಾಗೆ ಕಾಣಿಸ್ತಾ ಇದೆ. ಅಷ್ಟೊಂದು ಬಾಣಗಳನ್ನ ಬಿಟ್ಟಿದ್ದಾನೆ. ಅದು ಭ್ರಮರದ ಒಂದು ಗುಂಪೆ ಹೋಗಿ ಅಲ್ಲಿ ಕೂತಿದ್ಯನೋ ಅನ್ನೋ ಹಾಗಿತ್ತು. ಶ್ರೀರಾಮ ರಾವಣನ 10 ಶಿರಗಳಿಗೂ ಕೂಡ 10 ಬಾಣಗಳನ್ನ ಹೊಡಿತಾನೆ. ಅವು ತಲೆಗಳನ್ನ ಹೊಕ್ಕು ಆಚೆ ಅಂದ್ರೆ ಆ ಕಡೆಗೆ ಅದು ವಾಪಸ್ ಬರುತ್ತೆ.
ಶಿರಗಳಿಂದ ಏನಾಯಿತು, ರಕ್ತದ ಕೋಡಿನೇ ಹರಿಯತ್ತೆ. ರಕ್ತ ಹರಿತಾ ಇದ್ರೂ ಕೂಡ ಬಲಶಾಲಿಯಾದಂತಹ ರಾವಣ ರಾಮನ ಕಡೆ ಧಾವಿಸ್ತಾನೆ, ಅಂದರೆ ಓಡ್ ಬರ್ತಾನೆ. ಪ್ರಭು ಏನು ಮಾಡ್ದ, ಮತ್ತೆ ಶರಸಂಧಾನವನ್ನು ಮಾಡಿ 30 ಬಾಣಗಳನ್ನು ಪ್ರಯೋಗ ಮಾಡಿ ಅವನ 20 ತೋಳುಗಳನ್ನು 10 ತಲೆಗಳನ್ನು ಕೂಡ ತರದು, ಅಂದರೆ ಕತ್ತರಿಸಿ ನೆಲಕ್ಕೆ ಉರುಳಿಸ್ತಾನೆ. ಆದರೆ ಆ ತಲೆ ತೋಳುಗಳು ಕೂಡಲೇ ಮತ್ತೆ ಚಿಗುರ್ತಾ ಇದ್ವು, ಅಂದರೆ ಮತ್ತೆ ಮತ್ತೆ ಅದು ಹುಟ್ಟು ಬರ್ತಾ ಇತ್ತು. ಶ್ರೀರಾಮ ಮತ್ತೆ ಭುಜಗಳನ್ನು ಶಿರಸ್ಸುಗಳನ್ನು ಕತ್ತರಿಸ್ತಾ ಇದ್ದ, ಅದು ಮತ್ತೆ ಮತ್ತೆ ಚಿಗುರ್ತಾ ಇತ್ತು. ಈ ರೀತಿ ಶ್ರೀರಾಮ ಬೇಕಾದಷ್ಟು ಸಾರಿ ತಲೆ ಮತ್ತು ತೋಳುಗಳನ್ನು ಕತ್ತರಿಸ್ತಾ ಇದ್ದ, ಆದರೆ ಅವು ಮತ್ತೆ ಮತ್ತೆ ಚಿಗುರ್ಕೊಳ್ತಾ ಇದ್ವು. ಈ ರೀತಿ ಅನೇಕ ಸಾರಿ ನಡೆಯುತ್ತೆ. ಶ್ರೀರಾಮನಿಗೆ ಇದೊಂದು ಆಟದ ಥರನೇ ಆಗೋಯ್ತು. ಖಂಡಿಸಿದ, ಅಂದರೆ ಅದನ್ನು ಕತ್ತರಿಸಿದಂತಹ ಭುಜತಲೆಗಳು ಅಂತರಿಕ್ಷದಲ್ಲಿ ಅಸಂಖ್ಯ ರಾಹುಕೇತುಗಳ ಹಾಗೆ ಅದು ಕವಿದಿದ್ವು. ಅಂದರೆ ಏನು, ಭುಜ ತಲೆಗಳನ್ನು ಕತ್ತರಿಸ್ತಾ ಇದ್ದಾನೆ, ಅದು ಮತ್ತೆ ಮತ್ತೆ ಚಿಗುರ್ತಾ ಇದೆ, ಮತ್ತೆ ಕತ್ತರಿಸ್ತಾನೆ, ಮತ್ತೆ ಇದೆಲ್ಲ ಬಿದ್ದು 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 ಅಲ್ಲಿ ಅಂತರಿಕ್ಷದಲ್ಲೆಲ್ಲ ಬೇಕಾದಷ್ಟು ರಾಹುಕೇತುಗಳು, ಯಾಕಂದರೆ ಅವುಗೆ ಬರೀ ತಲೆ ಮಾತ್ರ ಇರುತ್ತಲ್ವಾ, ಆ ರೀತಿ ಅಲ್ಲೆಲ್ಲನೂ ಅವರು ಆವರಿಸ್ಕೊಂಡಿದ್ದಾರೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಭುಜ ಒಂದು ಕಡೆ, ತಲೆ ಒಂದು ಕಡೆ, ಭುಜ ಇನ್ನೊಂದು ಕಡೆ, ತಲೆ ಇನ್ನೊಂದು ಕಡೆ, ಈ ರೀತಿ ಅಂತರಿಕ್ಷದಲ್ಲೆಲ್ಲ ಅದೇ ಆವರಿಸ್ಕೊಂಡ್ಬಿಟ್ಟಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.